ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ರಾಂಪುರ ಕೆರೆ 364 ಎಕರೆ ವಿಸ್ತೀರ್ಣವಿದ್ದು, ಆ ಒಂದು ಕೆರೆಯನ್ನು ಹೊರಾಪುರ ಗ್ರಾಮದ ಹನುಮಂತ ತಂದಿ ಯಮನಪ್ಪ ಹುಳ್ಳಿ ಇವರು ಅದನ್ನು ಸುಮಾರು ಒಂದು 5 ರಿಂದ 6 ಎಕರೆ ಒತ್ತುವರಿ ಮಾಡಿದ್ದು, ಆ ಕೆರೆಯ ಮಣ್ಣನ್ನು ತೆಗೆದುಕೊಂಡು ಆ ಕೆರೆಯ ಒಡ್ಡಿನಿಗಿಂತ ತಮ್ಮ ಹೊಲದ ಒಡ್ಡನ್ನು ಎತ್ತರ ಮಾಡಿಕೊಂಡಿದ್ದು, ನಡಕೆರೆಯಲ್ಲಿ ಹೊಲವನ್ನು ಮಾಡಿಕೊಂಡಿದ್ದು, ಕೆರೆಯನ್ನು ಒತ್ತುವರಿ ಮಾಡಿದ್ದಾರೆ. ಆದ್ದರಿಂದ ಆ ಒಂದು ಕಾರಣದಿಂದ ನಾವು ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಆನಂತರ ಇಲ್ಲಿ ಪೊಲೀಸ್ ಸ್ಟೇಷನ್ ಕನಿಕಿರಿಯಲ್ಲಿ ಒಂದು ಮನವಿ ಕೊಟ್ಟಿದ್ದೀವಿ. ಅವು MI ಡಿಪಾರ್ಟ್ಮೆಂಟ್ ಚಲುಕುಮಾರ್ ಸರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಇದೆಲ್ಲ ಆದ ನಂತರ CPI ಸರ್ ಚಲುಕುಮಾರ್ ಸರ್ರನ್ನು ಕರೆಸಿ, ನಮ್ಮನ್ನು ಕರೆಸಿ, ಅವ್ರನ್ನ ಕರೆಸಿ, ಆ ಒಂದು ಪ್ಲೇಸಿಗೆ ನಮ್ಮನ್ನೆಲ್ಲರನ್ನು ಕರೆಸಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಆ ಯಮನಪ್ಪ ಕುರಿ ಮತ್ತು ಹನುಮಂತ ತಂದೆ ಯಮನಪ್ಪ ಕುರಿ ಅವ್ರ ಮಕ್ಕಳು ಎಲ್ಲ ಸೇರಿ ಚಲುಕುಮಾರ್ ಸಾಹೇಬರಿಗೆ, ಯಮನಪ್ಪ ಹುಳ್ಳಿಯವರು ಮತ್ತು ಹನುಮಂತ ಹುಳ್ಳಿಯವರು ಎಲ್ಲರೂ ಸೇರಿ ಸಣ್ಣ ನೀರಾವರಿ ಆಫೀಸರ್ ಆದಂಥ ಚಲುಕುಮಾರ್ ಸರ್ ಅವರಿಗೂ ದಬ್ಬಳಿಕೆ ಮಾಡಿ ಅವರನ್ನು ಎದುರಿಸಿ ಅವರನ್ನು ಹೊಡಿಲಿಕ್ಕೆ ಬಂದು ಆ ಒಂದು ಹೊಲ ಒತ್ತುವರಿ ಮಾಡಿದ್ದನ್ನು ಕೆರೆಗೆ ಬಿಟ್ಟು ಕೊಡಲಾರ್ದನ್ನು ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಪೊಲೀಸ್ ಕನಿಕಿರಿ ಠಾಣೆಯವರು ಇದಕ್ಕೆ ಇನ್ನೂ ಏನೂ ತನಿಖೆ ತೆಗೆದುಕೊಳ್ತಾ ಇಲ್ಲ ಮತ್ತು ಈ ನೀರಾವರಿ ಇಲಾಖೆ ಅದನ್ನು ತನಿಖೆ ಮಾಡ್ತಾ ಇಲ್ಲ. ನಮಗೆ ಕೆರೆಯನ್ನು ಬಿಡಿಸ್ಕೊಡ್ತಾ ಇಲ್ಲ. ದಯವಿಟ್ಟು ಆ ಕೆರೆಯನ್ನು ಬಿಡಿಸಿ, ಅದು ಲಕ್ಷಾಂತರ ರೈತರಿಗೆ ಆ ಕೆರೆ ನೀರಾವರಿಗೆ ಅನುಕೂಲ ಆಗ್ತೈತಿ. ಆ ಕೆರೆ ಅನುಕೂಲ ಆಗೋದ್ರಿಂದ ಆ ಕೆರೆಯನ್ನು ಉಳಿಸ್ಕೊಳ್ಬೇಕನ್ನೋದು ನಮ್ಮ ಒಂದು ಊರಿನವರು, ಗ್ರಾಮಸ್ಥರು ಎಲ್ಲರ ಒಂದು ಕೆರೆ ಉಳಿಸ್ಕೊಳ್ಬೇಕನ್ನೋದು ನಮ್ಮದು ಒಂದು ಅಭಿಪ್ರಾಯ ಇರೋದರಿಂದ ನಾ ಈ ಮಾತನ್ನು ಆಡ್ತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.